ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಯಾರಾದರೂ ಸುವರ್ಣ ನ್ಯೂಸ್ ಟ್ಯೂನ್ ಮಾಡಿದ್ರೆ, ಇಂಡಿಯಾ ಟುಡೇ, ಕಾರ್ವಿ ಖಾಸಗಿ ಸಂಸ್ಥೆಗಳು ಸೇರಿಕೊಂಡು ನಡೆಸಿರುವಂತಹ ಚುನಾವಣಾ ಪೂರ್ವ ಸಮೀಕ್ಷೆಯ ವರದಿಗಳು ಹೊರಗಡೆ ಬಂದಿದೆ. ಕಾಂಗ್ರೆಸ್ 90ರಿಂದ 101 ಸ್ಥಾನಗಳನ್ನು ಗಳಿಸುವ ಮೂಲಕ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ಸಾಧ್ಯತೆ, 78ರಿಂದ 86 ಸ್ಥಾನಗಳನ್ನು ಗಳಿಸುವ ಮೂಲಕ ಬಿಜೆಪಿ ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಬಹುದು. 34ರಿಂದ 43 ಸ್ಥಾನಗಳನ್ನು ಗಳಿಸುವ ಮೂಲಕ ಜೆಡಿಎಸ್ ಮೂರನೇ ಅತಿ ದೊಡ್ಡ ಪಕ್ಷ, 4ರಿಂದ 7 ಸ್ಥಾನಗಳು ಪಕ್ಷೇತರರ ಪಾಲಾಗಬಹುದು ಅನ್ನುವಂಥ ಪ್ರಿಡಿಕ್ಷನ್ ಅನ್ನ ಇಂಡಿಯಾ ಟುಡೇ, ಕಾರ್ವಿ ಖಾಸಗಿ ಸಂಸ್ಥೆಗಳ ಸಮೀಕ್ಷೆ ಹೇಳ್ತಾ ಇರುವಂಥದ್ದು. ನಮ್ಮ ಜೊತೆ ಕನ್ನಡಪ್ರಭ ಪ್ರಧಾನ ಸಂಪಾದಕರಾದ ರವಿ ಹೆಗಡೆ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಏನು ಅನ್ನಿಸ್ತಾ ಇದೆ ಸರ್ ಫಸ್ಟ್ ಇಂಪ್ರೆಷನ್? ನನಗೆ ನಾವು ಒಂದು 3 ತಿಂಗಳ ಹಿಂದೆ ಒಂದು ಸಮೀಕ್ಷೆಯನ್ನು ಮಾಡಿದ್ವಲ್ಲ, ಅದನ್ನೇ ಇನ್ನೊಂದು ಸತಿಗೆ ರೀಪ್ರೆಸೆಂಟ್ ಮಾಡಿದಂಗೆ ಅನಿಸ್ತಾ ಇದೆ. ಎಕ್ಸಾಕ್ಟ್ಲಿ. ಅಂದ್ರೆ 3 ಮಂತ್ಸ್ ಅಲ್ಲಿ ಏನು ಚೇಂಜ್ ಆಗಿದೆ? 3 ತಿಂಗಳಲ್ಲಿ ಪೊಲಿಟಿಕಲ್ ಡೈನಾಮಿಕ್ಸ್ ಏನು ಚೇಂಜ್ ಆಗಲಿಲ್ವಾ ಕರ್ನಾಟಕದಲ್ಲಿ? ಚೇಂಜ್ ಈಗ ನೋಡಿ, ನಾವು ಅವಾಗ ಪ್ರೆಡಿಕ್ಟ್ ಮಾಡುವಾಗ ಏನು ಹೇಳಿದ್ರಿ, ಒಂದು ಬಿಜೆಪಿ ಒಂದು 82 to 84 ರೇಂಜಲ್ಲಿ ಇರುತ್ತೆ, 88-90 ರೇಂಜಲ್ಲಿ ಕಾಂಗ್ರೆಸ್ ಇರುತ್ತೆ, ಆ್ಯಂಡ್ ಸಮ್ 35 to 40 to 43 ರೇಂಜಲ್ಲಿ ಜೆ ಡಿ ಎಸ್ ಇರುತ್ತೆ ಅಂತ. ಇವತ್ತು ಆಫ್ಟರ್ 3 ಮಂತ್ಸ್ ಇನ್ನೊಂದು ಮೀಡಿಯಾ ಹೌಸ್ ಮಾಡಿದಾಗ ಪ್ರಾಬ್ಲಮ್ ನಮಗೆ ಮೀಡಿಯಾ ಆಗಿ ಒಂದು ನಮಗೆ ಕುತೂಹಲ ಇರುತ್ತೆ, ನಾವು ಹೇಗೆ ಮಾಡಿದ್ದೀವಿ ಅಂತೇಳಿ ಅನ್ನೋದ್ರ ಬಗ್ಗೆ. ಸೊ ಇದನ್ನು ನೋಡಿದಾಗ ನಂಗೆ ಒಂದು ಅನ್ನಿಸ್ತಿರೋದು, ಯಾಕೆ ಹಿಂಗಾಯ್ತು ಅಂದರೆ, ಬಿ ಜೆ ಪಿ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದಾಗ, ಮೋದಿಯನ್ನು ಇಡೀ ಕರ್ನಾಟಕದಲ್ಲ ವರ್ಲ್ಡಲ್ಲೆಲ್ಲ ಕಡೆನೂ ಗ್ರೇಟ್ ಅಂತೇಳಿ ಹೇಳ್ತಾ ಇರುವಾಗ, ಅಮಿತ್ ಶಾ ಚುನಾವಣಾ ಚಾಣಕ್ಯ ಅಂತ ಹೇಳ್ತಾ ಇರುವಾಗ, ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರನ್ನು ನಿದ್ದರಾಮಯ್ಯ ಅಂತೇಳೆಲ್ಲ ಹೇಳ್ತಾ ಇರುವಾಗ, ಯಾಕೆ ಹಿಂಗಾಯ್ತು ಅನ್ನೋದಂತ ಒಂದು ಕುತೂಹಲ ನಮ್ಗೆ ಬರುತ್ತೆ. ನನಗೆ ಇದನ್ನೆಲ್ಲ ನೋಡಿದಾಗ ನಂಗೆ ನೆನಪಾಗೋದು ಒಂದು ಕತೆ, ಮೊಲ ಮತ್ತು ಆಮೆಯ ಕತೆ. ಏನಾಗುತ್ತೆ, ಲಿಟಲ್ ಬಿಟ್ ಆಫ್ ಓವರ್ ಕಾನ್ಫಿಡೆನ್ಸ್. ಪ್ರಾಬಬ್ಲಿ ಇವತ್ತು ಯಾಕೆ ಬಿ ಜೆ ಪಿ ಈ ಸ್ಥಿತಿಯಲ್ಲಿದೆ ಅಂತಂದರೆ, ಓವರ್ ಕಾನ್ಫಿಡೆನ್ಸಿಂದ ಹಂಗಾಯ್ತು ಅನ್ಸುತ್ತೆ. ನಾವು ಹಿಂದೆ ಯಾಕೆ ಓವರ್ ಕಾನ್ಫಿಡೆನ್ಸ್ ಬಂತು ಅಂದರೆ, ಒಂದು ಸಿದ್ದರಾಮಯ್ಯ ಅವರ ಸರ್ಕಾರ 1 ವರ್ಷದಿಂದ 3 ವರ್ಷ 4 ವರ್ಷ ಕಂಪ್ಲೀಟ್ ಮಾಡೋ ಹೊತ್ತಿಗೆ ದರ್ ವಾಸ್ ಲಾಟ್ ಆಫ್ ಆ್ಯಂಟಿ ಇನ್ಕಂಬನ್ಸಿ. ಬಟ್ ಇವತ್ತು ಯಾವ ಸರ್ವೆಯಲ್ಲೂ ನಿಮ್ಗೆ ಕಾಣಿಸ್ತಾ ಇಲ್ಲ ಅದು. ಅಷ್ಟು ಅವತ್ತು ನಿಮ್ಗೆ ಮಾತು ಹೇಳಿದ್ರೆ ಸಾಕು, BBMP, ಲೋಕಾಯುಕ್ತ, ಅರ್ಕಾವತಿ, ಹ್ಯೂಬ್ಲೋ ವಾಚ್, ಅದರಲ್ಲಿ ಸ್ಕ್ಯಾಮ್, ಅದರಲ್ಲಿ ದುಡ್ಡು ಹೊಡೆದ್ರಂತೆ, ಇದ್ರಲ್ಲಿ ಎಲ್ಲ ಕೇಳಿಸ್ತಾ ಇತ್ತು ನಿಮಗೆ. ಕಳೆದ 6-7 ತಿಂಗಳಿಂದ ನಿಮಗೆ ಸಡನ್ಲಿ ಎವ್ರಿಥಿಂಗ್ ವ್ಯಾನಿಶ್ಡ್. ನೀರು ಬರದೇ ಇರೋ ಟ್ಯಾಪಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡಿದೆ. ಮಳೆಗಾಲದಲ್ಲಿ ಕರೆಂಟ್ ಹೋಗ್ತಾ ಇದ್ದಿದ್ದು ಈಗ ಬೇಸಿಗೆಗಾಲ ಇಷ್ಟು ಬಂದ್ರೂ ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಆಗ್ತಾ ಇದೆ. ಇನ್ನೊಂದು ಲಕ್ ಅಂದರೆ ಅವ್ರಿಗೆ ಪ್ರಾಬಬ್ಲಿ ಬರಗಾಲ ಅನ್ನೋಂತ ಅನ್ಸುತ್ತೆ. ನಮಗೆ ಲಾಸ್ಟ್ ಇಯರ್ ಇಷ್ಟೊತ್ತಿಗೆ ಅರ್ಧ ರಾಜ್ಯ ಬರಗಾಲದಲ್ಲಿತ್ತು. ಅಂದರೆ ಪ್ರಾಬಬ್ಲಿ BJP ಎಂಡ್ ಈ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿರುವ ಕಾಲದಿಂದ ಹಿಡಿದು ಇವರು ಮೂರನೇ ವರ್ಷ 4ನೇ ವರ್ಷ ಸಿದ್ದರಾಮಯ್ಯ ಅವರು ಬರೋಷ್ಟೊತ್ತಿಗೆ ರಾಜ್ಯಾದ್ಯಂತ ಬರಗಾಲ ಕಾಣಿಸ್ತಾ ಇತ್ತು ನಿಮಗೆ. ಈ ವರ್ಷ ಸ್ವಲ್ಪ ಮಳೆ ಬೆಳೆ ಚೆನ್ನಾಗಿರೋದಕ್ಕೆ ಅದು ಕೂಡ ಮ್ಯಾನೇಜ್ ಆಗು. ಸೊ ಲುಕ್ಸ್ ಲೈಕ್ ಆ ಆ್ಯಂಟಿ ಇನ್ಕಂಬನ್ಸಿ ಏನು BJP ಅವತ್ತು ನಂಬ್ಕೊಂಡಿತ್ತು, ಅಥವಾ ಮಾಧ್ಯಮಗಳು ನಾವು ಅದನ್ನೇನು ಹೇಳ್ತಿದ್ವಿ, ಅದು ಸಡನ್ ಆಗಿ ನಮ್ಗೆ ಯಾವ ಸರ್ವೆಲ್ಲೂ ಕಾಣಿಸ್ತಿಲ್ಲ. ಈವನ್ ನಮಗೆ ಅಲ್ಲಿ ಇಲ್ಲಿ ಓಡಾಡ್ದಾಗ ಕೂಡ ಅದು ಕಾಣಿಸ್ತಾ ಇಲ್ಲ ನಮಗೆ ಅದರಲ್ಲಿ. ಆಮೇಲೆ ಎರಡನೇದೇನು ಅಂದರೆ, ಎರಡನೇದಾಗಿ BJPಗೆ ಒಂದು ಜವಾಬ್ದಾರಿ ಇತ್ತು, ಆ್ಯಂಟಿ ಇನ್ಕಂಬನ್ಸಿ ಕ್ರಿಯೇಟ್ ಮಾಡಲೇಬೇಕಾಗಿರುವಂಥದ್ದು. ಐ ಥಿಂಕ್ ಅದು ಎಲ್ಲೋ ಒಂದ್ ಕಡೆಗೆ ಅವರು ಅದನ್ನು ವಿರೋಧ ಪಕ್ಷವಾಗಿ ಮಾಡಬೇಕಾದ ಕೆಲಸವನ್ನು ಅವರು ಕೊನೆಯವರೆಗೆ ಬರಗಾಲ ಬರಲಿಲ್ಲ. ಐ ವಾಂಟ್ ಟು ಆಡ್ ಸಮ್ ಮೋರ್ ಥಿಂಗ್, ಅಂದ್ರೆ ಜಸ್ಟ್ ಕಂಪ್ಲೀಟ್ ಇಟ್. ಯಾಕೆ ಅವರು 4ನೇ ವರ್ಷದವರೆಗೂ ಇದ್ದಿದ್ದು ಆ್ಯಂಟಿ ಇನ್ಕಂಬನ್ಸಿಯನ್ನು ಅವ್ರು ಕಂಟಿನ್ಯೂ ಮಾಡಿದ್ರೆ ಸಾಕಿತ್ತು. ಬಟ್ ಹಾಗೆ ಮಾಡಿರಲಿಲ್ಲ. ಅವರು ಏನು ಅಂದ್ಕೊಂಡ್ರು, ಯಡಿಯೂರಪ್ಪನವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು, ಲಿಂಗಾಯತರ ವೋಟ್ಸ್ ಎಲ್ಲ ಬಂದ್ಬಿಡುತ್ತೆ, ಮೋದಿ ವೇವ್ ಕ್ರಿಯೇಟ್ ಆಗುತ್ತೆ, ನಾವು ಅಧಿಕಾರಕ್ಕೆ ಬರ್ತೀವಿ, ನೆಕ್ಸ್ಟ್ DCM ಯಾರು, ರೆವಿನ್ಯೂ ಮಿನಿಸ್ಟ್ರಿ ಯಾರು, ಹೋಮ್ ಮಿನಿಸ್ಟ್ರಿ ಯಾರಿಗೆ. ಐ ಥಿಂಕ್ ದಟ್ ಓವರ್ ಕಾನ್ಫಿಡೆನ್ಸ್ ಇದೆಯಲ್ಲ, ಅದರಲ್ಲಿ ಎಲ್ಲೋ ಒಂದು ಕಡೆಗೆ ನನ್ನ ಅಸೆಸ್ಮೆಂಟ್ ಪ್ರಕಾರ ಈಗ 8ರಿಂದ 9 ತಿಂಗಳು ಅಥವಾ 10 ತಿಂಗಳಲ್ಲಿ ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಅದು ಅಂತ ಅನ್ಸುತ್ತೆ. ಸ್ವಲ್ಪ ಮಾತಾಡಲ್ಲ. ಮೊದಲನೇದಾಗಿ ರವಿ ಅವರು ಇವಾಗ ಹೇಳಿದ್ರಲ್ಲ ಈ ಬರಗಾಲದ ಬಗ್ಗೆ, ಅದನ್ನು ನಾನು ಭಾರಿ ಅಕ್ಯೂಟಾಗಿ ನಾನು ಫಾಲೋ ಮಾಡ್ತೀನಿ. ಅದರಲ್ಲಿ ಬರಗಾಲ ಮೊದಲನೇ ವರ್ಷ ಇರಲಿಲ್ಲ, ಜಗದೀಶ್ ಶೆಟ್ಟರ್ ಅವರು ಲಾಸ್ಟ್ ಇಯರಲ್ಲೂ ಇರಲಿಲ್ಲ, 3 ವರ್ಷ ಸತತವಾಗಿತ್ತು. ಅಂದ್ರೆ ಬಟ್ ಮಳೆ ಲಾಸ್ಟ್ ಇಯರ್ ಆಗಸ್ಟ್ ಟೈಮ್ಗೆ ಕಾವೇರಿ ನದಿ ಹಂಚಿಕೆಯಲ್ಲಿ ಬಹಳ ಸ್ಟಡಿ ಮಾಡಿದ್ದಾರೆ. ಆಗಸ್ಟ್ ಅಲ್ಲಿ ಮಳೆ ಬರೋದು ಶುರು ಆಗೋಯ್ತು. ಮತ್ತೆ ಆ ಕಾರಣದಿಂದ ಸ್ವಲ್ಪ ಕೆರೆ ಎಲ್ಲ ತುಂಬಿಕೊಂಡಿರೋದ್ರಿಂದ ಇವತ್ತು ಅದರದ ಎಫೆಕ್ಟ್ ಕಾಣಿಸ್ತಾ ಇದೆ. ಇಲ್ಲ, ಲಕ್ಕಿ ಇಲ್ಲ, ಈ ಲಕ್ಕನ್ನ 8 ವರ್ಷ ನರೇಂದ್ರ ಮೋದಿ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ಅನುಭವಿಸಿದ್ರು. ಇಲ್ಲ ಅಜಿತ್ ಅವರೇ, ಇವಾಗ ನಾನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಯಾವುದೇ ಒಂದು ರಾಜ್ಯದಲ್ಲಿ, ಎನಿ ಸ್ಟೇಟ್, ಇಂಥ ಒಂದು ಭೀಕರ ಬರಗಾಲ ಬಂದರೆ 1-2 ಸ್ಟಾರ್ವೇಷನ್ ಡೆತ್ ಆಗೇ ಹೋಗ್ಬಿಡುತ್ತೆ. ಬಟ್ ಯಾವುದೂ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಅನ್ನಭಾಗ್ಯ ಸ್ಕೀಮ್. ಇವತ್ತು ನೀವು ಯಾವುದೇ ಕಡೆ ನೀವು ಹೋಗಿ, ನೀವು
ನಾನು ಇದಕ್ಕೆಲ್ಲ ಹೇಳ್ತಿರೋದು, ದಿಸ್ ಇಸ್ ಮೈ ಓನ್ ಸ್ಟಡಿ, ನಾಟ್ ಪೊಲಿಟಿಕಲಿ ಸ್ಪೀಕಿಂಗ್. ನೀವು ಯಾವುದೇ ಅಬೌಟ್ ಅಲಾಂಗ್ ದ ಬಾರ್ಡರ್, ಕರ್ನಾಟಕದ ಯಾವುದೇ ಭಾಗಕ್ಕೆ ಹೋಗಿ, ಬಾರ್ಡರ್ ಆ ಕಡೆ ಆಂಧ್ರ ಪ್ರದೇಶ ಇರಲಿ ಅಥವಾ ತಮಿಳ್ನಾಡು ಇರಲಿ, ಮತ್ತು ನಮ್ಮ ಕಡೆ ನಮ್ಮ ಬಾರ್ಡ್ರ್ ಒಳಗಡೆ, ಅಲ್ಲಿ ನೀವು ಈ ತುಂಬ ಬೇಸಿಗೆ ಇದ್ದಾಗ ಅಥವಾ ತುಂಬ ಚಳಿ ಇದ್ದಾಗ ತುಂಬ ಜನ ಸಾಯ್ತಾರೆ. ನಮ್ಮ ಕಡೆ ಸಾಯೋದಿಲ್ಲ. ಅನ್ನಭಾಗ್ಯ ಸ್ಕೀಮ್, ಮೊಟ್ಟೆ, ಹಾಲು ಇವನ್ನೆಲ್ಲ ಕೊಡ್ತಾರಲ್ಲ, ಇದರಿಂದ ತುಂಬ ಅನುಕೂಲ ಆಗಿದೆ. ಇವಾಗ ಲ್ಯಾಕ್ಟೇಟಿಂಗ್ ವಿಮೆನ್ಗೆ, ಪ್ರೆಗ್ನೆಂಟ್ ವಿಮೆನ್ಗೆ ಯಾವ ಸ್ಕೀಮ್ ಮಾಡಿದ್ದಾರೆ, ಇದೆಲ್ಲ ಜನ ಬಿಟ್ಟಿದೆ. ಗವರ್ಮೆಂಟ್ ಸ್ಕೀಮ್ಸ್ ಅಜಿತ್, ನಾವು ಇಲ್ಲೊಂದು ಗಮನಿಸ್ಬೇಕು. ಈಗ ನಾವು ಸರ್ವೇಲೂ ಕೂಡ ಗಮನಿಸಿದ್ದು, ಈಗ ಕಾಂಗ್ರೆಸ್ ಪಕ್ಷದಾಗ ಅವ್ರು ಹೇಳ್ಕೊಳ್ಳೋದು ಇದ್ದೇ ಇರುತ್ತೆ, ಬಟ್ ನಾವು ಸರ್ವೇಲಿ ಗಮನಿಸಿದಾಗಲೂ ಈ ಸರ್ಕಾರದ ಪ್ರಮುಖ ಸಾಧನೆ ಏನು ಅಂತ ಕೇಳಿದ್ರೆ ಇಡೀ ಅಂದ್ರೆ ನಿಮ್ಗೆ ಅವರು ಬೇರೆ ಬೇರೆದು ಏನ್ ಬೇಕಾದ್ರೂ ಹೇಳ್ಬೋದು. ಪ್ರಾಬಬ್ಲಿ ಇವತ್ತು ಕರ್ನಾಟಕ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಸೋಲಾರ್ ವಿದ್ಯುತ್ತನ್ನು ಉತ್ಪಾದಿಸುವ ರಾಜ್ಯ ಅಂತ ಬಂದಿರ್ಬೋದು, ಬಟ್ ಅದನ್ನ ಹೇಳಲ್ಲ. ಅವ್ರು ಹೇಳೋದು ಅನ್ನಭಾಗ್ಯ, ಅಕ್ಕಿ ಕೊಟ್ಟಿದ್ದಾರೆ, ಅದನ್ನ ಒಂದು ಹೇಳ್ತಾ ಅಂದ್ರೆ ದ್ಯಾಟ್ ವೇ ದ ಗೌರ್ಮೆಂಟ್ ಹ್ಯಾಸ್ ಸಕ್ಸಸ್ಫುಲಿ ಇದನ್ನು. ಇನಿಷಿಯಲ್ ಡೇಸಲ್ಲಿ ಅವ್ರಿಗೆ ಅದೇ ಕನ್ಫ್ಯೂಷನ್ ಇತ್ತು. ಹಿಂದೆ ಆಂಜನೇಯ ಅವರು ಯಾರ್ದೋ ಮನೆಗೆ ಹೋಗಿ ನಿಮ್ಗೆ ಇದನ್ನ ಅನ್ನಭಾಗ್ಯ ಸ್ಕೀಮ್ ಯಾರು ತಗೊಂಬಂದಿದ್ದು ಅಂತ ಕೇಳಿದ್ರೆ ಅದನ್ನ ಯಡಿಯೂರಪ್ಪನವರು ಅಂತೇಳಿ ಹೇಳಿದಾಗ ಆಂಜನೇಯ ಅವರೇ ಒಂಥರ ಮಿನಿಸ್ಟರ್ ಆಗಿ ಅವ್ರು ಎಂಬರಾಸ್ ಆಗಿರೋ ಸಿಚುವೇಶನ್ ನಾನು ನೋಡಿದೆ ಮೀಡಿಯಾದಲ್ಲಿ. ಬಟ್ ಇಲೆಕ್ಷನ್ ಬರುವ ಹೊತ್ತಿಗೆ ಸಕ್ಸಸ್ಫುಲಿ ಅದನ್ನ ಬ್ರ್ಯಾಂಡ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಅನ್ಸುತ್ತೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಮಿಸರಬಲಿ ಯೂಸ್ ಟು ಫೇಲ್ ಆನ್ ಬ್ರ್ಯಾಂಡಿಂಗ್ ಇಟ್ಸ್ ವರ್ಕ್ಸ್. ನಾವೇನು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಕಂಟಿನ್ಯೂಸ್ಲಿ ಫೇಲ್ ಆಗ್ತಿದ್ರು. ಪ್ರಾಬಬ್ಲಿ 1 ಇಯರ್ನಲ್ಲಿ ಐ ಆಮ್ ಫಾರ್ ದ ಫಸ್ಟ್ ಟೈಮ್ ಸೀಯಿಂಗ್ ಕಾಂಗ್ರೆಸ್ ಇಲೆಕ್ಷನ್ ಅನ್ನ ಇಷ್ಟು ಸ್ಟ್ರಾಟಜಿಕ್ ಆಗಿ ಮ್ಯಾನೇಜ್ ಮಾಡೋದನ್ನ ನೋಡ್ತಾ ಇದ್ದೀನಿ. ವಿತ್ ಡ್ಯೂ ರೆಸ್ಪೆಕ್ಟ್ ಯುವರ್ ಅಬ್ಸರ್ವೇಷನ್, ತಾವು ಹೇಳಿದ್ರಿ, ನಾನು ಕೂಡ 2004ರ ಇಂಥದ್ದೇ ಒಂದು ಕೇಂದ್ರದಲ್ಲಿ ಲೀಡಿಂಗ್ ಕ್ವಶನ್ ಕೇಳ್ಬಿಡ್ತೀನಿ. ನೀವು ಇಷ್ಟೋ ತನಕ ಹೇಳ್ತಾ ಇದ್ರಿ ಪಾಪ್ಯುಲರಿಸ್ಟ್ ಸ್ಕೀಮ್ಗಳಲ್ಲಿ ಮುಳುಗೋಯ್ತು ಈ ಸರ್ಕಾರ, ಜನಪ್ರಿಯ ಯೋಜನೆಗಳಲ್ಲಿ ಮುಳುಗೋಯ್ತು ಅಂತ. ದೇ ಹ್ಯಾವ್ ರೀಚ್ಡ್ ಪೀಪಲ್ ಮೇಡಮ್. ದಟ್ 2018ರ ಚುನಾವಣಾ ಫಲಿತಾಂಶ ಬಂದಾಗ ಒನ್ಸ್ ಅಗೈನ್ ನಾವೆಲ್ಲರೂ ಒಟ್ಟಿಗೆ ಸೇರ್ತೀವಿ ಅಜಿತ್. ನಾನು ಹೇಳ್ತಾ ಇದ್ದೀನಿ, ಅದು ಅವ್ರಿಗೆ ಏನನ್ನು ಈಲ್ಡ್ ಅಂತ ಅನ್ಕೊಡಲ್ಲ ಅಂತ. ಬಿಕಾಸ್ 86% ಆಫ್ ದಿಸ್, ಈ ದೇಶದ ಜನ ಆಹಾರ ಭದ್ರತಾ ಕಾಯ್ದೆ ಆ ಮಸೂದೆಯನ್ನ ಸೋನಿಯಾಜಿ ಅವರು ಕಳೆದ ಲೋಕಸಭೆಯಲ್ಲಿ 14th ಲೋಕಸಭಾದಲ್ಲಿ ಮಂಡಿಸಿದಾಗ ಅವ್ರು ಹೇಳಿದ್ದು, ಈ ದೇಶದ 86% ಜನ ಅವರಿಗೆ ಆಹಾರ ಭದ್ರತೆ ಒದಗಿಸಿದ್ದೀವಿ ಅಂತ. ಅಂದ್ರೆ 70 ವರ್ಷಗಳಲ್ಲಿ ಈ ದೇಶದ 86% ಜನ ಇನ್ನು ಸರ್ಕಾರದ ಯೋಜನೆ ಮೇಲೆ ಅವಲಂಬಿತರಾಗಿದ್ದಾರೆ ಅನ್ನೋದಿದೆಯಲ್ಲ, ಇದನ್ನ ನಾನು ಹಳೆ ಕತೆ ಹೇಳಿದೆ. ಹೊಸದು ತಾವು ಹೇಳಿದ್ರಿ ರವಿ ಅವರೇ, ತಾವು ಹೇಳಿದ್ರಿ ಬಿಜೆಪಿ. ಭೈರಪ್ಪ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು. ಅಂದ್ರೆ ಅಮೆರಿಕವನ್ನ ಉದ್ಧಾರ ಮಾಡುವಾಗ ರೂಸ್ವೆಲ್ಟ್ ಏನಾದ್ರು ಎಲ್ಲರಿಗೂ ಕೆಲಸವನ್ನ ಅಥವಾ ಅವರಿಗೆ ಉದ್ಯೋಗವನ್ನ ಕೊಡೋ ಬದಲಿಗೆ, ಇಕನಾಮಿಕ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಹಣ ಹೂಡೋ ಬದಲಿಗೆ ಎಲ್ಲರಿಗೂ ಜೋಳವನ್ನ, ಅಲ್ಲಿ ಅಕ್ಕಿ ಇಲ್ವಲ್ಲ, ಅಲ್ಲಿ ಜೋಳವನ್ನೆಲ್ಲ ಹಂಚ್ಬಿಟ್ಟಿದ್ರೆ ಅಮೆರಿಕ ಹಿಂಗ್ ಆಗ್ತಿತ್ತ ಅಂತ ಕೇಳ್ತಿದ್ರು. ಪ್ರಾಬಬ್ಲಿ ನಾವು ಫೇಲ್ ಆಗಿಲ್ಲ ಅನ್ನೋದಕ್ಕಾಜಿ, ನಾವು ಫೇಲ್ ಆಗಿಲ್ಲ. ನಮ್ಮ ಯಾವುದೇ ಒಂದು ಪ್ರತಿಪಕ್ಷವಾಗಿ 4 ವರ್ಷಗಳ ಕಾಲ ಅಂತ ತಾವೇನೊಂದು ಕ್ರೆಡಿಟ್ ಅನ್ನ ಕೊಟ್ರೆ ಆ ತೀವ್ರತೆಯನ್ನ, ಈಗ ನೋಡಿ ಡಿವೈಎಸ್ಪಿ ಗಣಪತಿಯ ಹತ್ಯೆಯ ಸಂದರ್ಭದಲ್ಲಿ ಆ ಕೇಸ್ ಇರಬಹುದು, ಅನುಪಮ ಶೆಣೈ ಆದಂತ ಅನ್ಯಾಯ ಇರಬಹುದು, ಶಿಖಾ ಮೇಲೆ ಒಂದು ಹಲ್ಲೆ ನಡೆದಾಗ ಅವರಿಗೆ ಒಂದು ಇದು, ಯಾವ ಪ್ರಕರಣವನ್ನು ಶಶಿಕಲಾ ಜೈಲ್ ಕೇಸ್ ತಗೊಳ್ಳಿ, ಲೋಕಾಯುಕ್ತರ ಮೇಲೆ ಹಲ್ಲೆ ತನಕ, ಆಮೇಲೆ ಕರಪ್ಷನ್ ಚಾರ್ಜಸ್ ಇರಬಹುದು, ಪ್ರತಿಪಕ್ಷವಾಗಿ ಬಿಜೆಪಿ ನಾವು ಖಂಡಿತ ನಾವು ಯು ಡಿಡ್ ಇಟ್ ಫಾರ್ 4 years. ನೀವು 5ನೇ ವರ್ಷದಲ್ಲಿ ಬರೋಷ್ಟೊತ್ತಿಗೆ ನರೇಟಿವ್ ಏನಾಯ್ತು ಅಂತಂದ್ರೆ ನಾವು ಒಳ್ಳೇದಾಯ್ತು ತಾವು ಕೇಳಿದ್ರಿಂದ ನಾನು ರೀಕಾಲ್ ಮಾಡೋದಕ್ಕೆ ಸಾಧ್ಯ ಆಯ್ತು ನಮ್ಮ ಆಡಿಯನ್ಸ್ಗೆ. ರೈತ ಚೈತನ್ಯ ಯಾತ್ರೆ, ನಮ್ಮ ಇವತ್ತು 3800 ರೈತರ ಆತ್ಮಹತ್ಯೆ ಆಗಿದೆ. ಅದನ್ನ ಇಡೀ ಕರ್ನಾಟಕದಾದ್ಯಂತ ಮನೆ ಮನೆಗೆ ನಾನು ಖಂಡಿತ ಹೇಳ್ತೀನಿ, ನಾನು ಒಬ್ಬ ಒಂದು ಕಾರ್ಯಕರ್ತೆಯಾಗಿ, ಇಷ್ಟು ಹಾರ್ಡ್ ವರ್ಕಿಂಗ್ ಪೊಲಿಟಿಕಲ್ ಲೀಡರ್, ಹೌದು, ನಾನು ಡ್ಯೂ ರೆಸ್ಪೆಕ್ಟ್ ಟು ದೇವೇಗೌಡಜಿ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ದೇವೇಗೌಡಜಿ, ಇವರೆಲ್ಲ ಡೆವಿಲ್ ವರ್ಕರ್ಸ್, ಬಹುಶಃ ದೈತ್ಯ ಕೆಲಸ ಮಾಡ್ತಕ್ಕಂಥವ್ರು. ರಾತ್ರಿ 12 ಗಂಟೆ ಆಗಿರುತ್ತೆ, ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಪೇಪರ್ ಎಲ್ಲ ಓದಿ, 4 ಗಂಟೆಗೆ ಸ್ನಾನ ಮಾಡಿ ಪೇಪರ್ ಓದಿ. ನಾವೇ ನಮ್ಮ ಪಕ್ಷದ ಬಗ್ಗೆ ಮಾತಾಡಿ, ನೀವು ಯಾಕೆ ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತೀರಾ? ನಿಮ್ಮ ಪಕ್ಷದ ಬಗ್ಗೆ ಮಾತಾಡಲಿಲ್ಲ, ಮಾತಾಡಬಾರ್ದು ನನಗೇನಿಲ್ಲ. ನಿಮಗೇನು ಹೇಳಿದೆ ನಾನು? ನಿಮ್ಗೇನು ಹೇಳಿಲ್ಲ? ದೇವೇಗೌಡರು ಹಾರ್ಡ್ ವರ್ಕಿಂಗ್ ಪೊಲಿಟಿಷಿಯನ್ ಅಂತ. ದೇವೇಗೌಡರೆಲ್ಲನೂ ಅವ್ರನ್ನ ಪಕ್ಷಾತೀತವಾಗಿ ಕೆಲಸ ಮಾಡುವ ದೈತ್ಯ ಶಕ್ತಿಯ ಬಗ್ಗೆ ಯಾರ್ದು, ಅದನ್ನ ನಾನು ಹೇಳಿದ್ದಷ್ಟೇ. ನಮ್ಮ ಯಡಿಯೂರಪ್ಪ ಇವರೆಲ್ಲ ಒಂದು ವರ್ಗಕ್ಕೆ ಸೇರಿ, ಅಂದ್ರೆ ಹಾರ್ಡ್ ವರ್ಕ್ ಇಲ್ಲದೆ ಪಾಲಿಟಿಕ್ಸ್ ಅಲ್ಲಿ ರಿಸಲ್ಟ್ ಬರಲ್ಲ ಅನ್ನೋದು ಸತ್ಯ ಗೊತ್ತಿದೆ. 224 ಕ್ಷೇತ್ರಕ್ಕೆ ಪರಿವರ್ತನೆ ಯಾತ್ರೆ ಮಾಡಿದಾಗ ರವಿಜಿ, ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ ನೋಡಿ ಕನಿಷ್ಠ 10,000ದಿಂದ 40,000 ಸಂಖ್ಯೆವರೆಗೆ ಇವತ್ತು ಜನರಿಗೆ ಮುಟ್ಟಿದೀವಿ ಅಂತ. ನಮ್ಮ ಕಡೆಯಿಂದ ಯಾವ ಲೋಪದೋಷವೂ ಆಗಿಲ್ಲ ಅಂತಕ್ಕಂಥದ್ದು. ಇದನ್ನ ಈ ಸರ್ಕಾರದ ವೈಫಲ್ಯಗಳನ್ನ ಇವತ್ತು ನಾನು ಈ ಸರ್ವೆನಲ್ಲಿ ನಾನು ಒಂದು ಅಬ್ಸರ್ವೇಷನ್ ಮಾಡಿ ಅಜಿತ್ ಅವ್ರ ಜೊತೆ ಚರ್ಚೆ ಮಾಡಿದ್ದು, ದ ರಿಯಲ್ ಇಶ್ಯೂಸ್ ಅನ್ನ ಎತ್ತಲಿಲ್ಲ. ಅದು ಸ್ವಲ್ಪ
ಸಂಶಯ ಅಥವಾ ಒಂದು ಪಕ್ಷಪಾತಿ ಒಂದು ಸರ್ವೆ ಅನ್ನೋದಕ್ಕೆ ನಾನು ಆರೋಪ ಮಾಡೋದಕ್ಕೆ ಅವಕಾಶ ಒದಗಿಸ್ತೀನಿ. ಸರ್ವೆಯಲ್ಲಿ ಕಾವೇರಿ ತೀರ್ಪಿನ ಲಾಭ ಕಾಂಗ್ರೆಸ್ಗೆ ಸಿಗಬಹುದಾ ಅನ್ನೋ ಪ್ರಶ್ನೆ ಇದೆ. ಅಜಿತ್, ಐ ಡೋಂಟ್ ಥಿಂಕ್ ಮೇಡಮ್, ಹಳೆ ಮೈಸೂರು ಬಹಳ ಮ್ಯಾಟರ್ ಆಗುವಂತ ವಿಷಯ ಅದು. ಪ್ರತ್ಯೇಕ ಲಿಂಗಾಯತ ಧರ್ಮ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದಲ್ಲಿ ತುಂಬಾ ಮ್ಯಾಟರ್ ಆಗುವಂತಹ ವಿಷಯ ಅದು. ಈ ಸಲದ ಚುನಾವಣಾ ಇಶ್ಯೂ ಆಗಬಹುದಾ ಅನ್ನುವಂತಹ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಸರ್ಕಾರ ತೆಗೆದುಕೊಂಡಂತಹ ಅತ್ಯಂತ ವಿವಾದಾಸ್ಪದ ನಿರ್ಧಾರಗಳ ಪೈಕಿ ಒಂದು ಟಿಪ್ಪು ಜಯಂತಿ ಆಚರಣೆ, ಅದು ಈ ಸರ್ವೆನಲ್ಲಿದೆ. ಬಟ್ ಅದ್ರಲ್ಲಿ ಒಂದು ಗಮನಿಸಬೇಕು, ಟಿಪ್ಪು ಸರ್ವೆ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಅದ್ರಲ್ಲಿ ಬಂದ್ಬಿಡಿದೆ. ಎಸ್, 44% ಕನ್ನಡಿಗರು ಹೇಳ್ತಾರೆ ಟಿಪ್ಪು ಜಯಂತಿ ಮಾಡಿದ್ದು ತಪ್ಪು ಅಂತ, 34% ಸರಿ ಅಂತಾರೆ, 12% ಜನ ಇದು ಚುನಾವಣಾ ವಿಷಯ ಅಲ್ಲ ಅಂತಾರೆ, ಇನ್ನು 12% ಜನ ಗೊತ್ತಿಲ್ಲ ಅಂತ ಹೇಳ್ತಾರೆ. 6 ಕೋಟಿ, ನಾನು ಹೇಳಿದ್ದೇನೆಂದ್ರೆ 6 ಕೋಟಿ ಜನರಲ್ಲಿ ಆ ಸರ್ವೆಯ ಏರಿಯಾನೇ ಚಿಕ್ಕದು ಅಂತ. ನಾನೇನು ಡಿಫರ್ ಆಗ್ತಾ ಇದ್ದೀನಿ. ಸುವರ್ಣ ಮಾಡಿದ ಸರ್ವೆ ಇದು ನಮ್ಮ ಲೋಕಲ್, ನಮ್ಮ ಈ ಮಾತೃನೆಲದ ಚಾನಲ್ ಒಂದು. ಮತ್ತೆ ನಿಮಗೆ ಕೆಲವು ಸಂಕೀರ್ಣವಾದ ವಿಚಾರಗಳು ಗೊತ್ತು. ಇದು ಒಂದು ನ್ಯಾಷನಲ್ ಮೀಡಿಯಾ ಆಗಿ 224 ಕ್ಷೇತ್ರಗಳನ್ನ 29,000 ಜನ ಮಾಡಿದ್ರೆ ಅದು ಸಂಪೂರ್ಣ ಮಾಹಿತಿ, ಸಮಗ್ರ ಮಾಹಿತಿ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ನನ್ನ ಅಭಿಪ್ರಾಯ ಅದು ಸರ್ವೆ ಬೇಸಿಕ್ಸ್ ಅನ್ನ ಈಗ ನಾವು ಡಿಸ್ಕಸ್ ಮಾಡೋದು ಸರಿ ಹೋಗಲ್ಲ ಅನ್ಸುತ್ತೆ. ಯಾಕೆಂದ್ರೆ ಎಲ್ಲಾ ಪಕ್ಷಗಳು ಇವತ್ತು ತಗೊಳ್ಳಿ ನೀವೀಗ, ಆಗ ಬ್ರಜೇಶ್ ಕಾಳಪ್ಪ ಅವರು ಹೇಳ್ತಿದ್ರು ಕಾಂಗ್ರೆಸ್ ಡಸಂಟ್ ಬಿಲೀವ್ ಇನ್ ಸರ್ವೆ ಅಂತ. ಅವ್ರು ಕಾಂಗ್ರೆಸ್ ಪಕ್ಷದವ್ರು ಮಾತಾಡ್ತಿದ್ರು, ನಾವು 3 ಸರ್ವೆ ಮಾಡಿಸಿದೀವಿ, ಅದ್ರಲ್ಲಿ ಬಂದಿರೋರಿಗೆ ಅವರೇ ಹೇಳ್ತಿರ್ತಾರೆ, ಅಧ್ಯಕ್ಷರು ಒಂದ್ ಮಾಡ್ತಾರೆ, ಮುಖ್ಯಮಂತ್ರಿಗಳು ಮಾಡ್ತಾರೆ, ಹೈಕಮಾಂಡ್ ಬಿಜೆಪಿ ಕೊನೆ ಕ್ಷಣದಲ್ಲಿ ಇನ್ನೇನು ಟಿಕೆಟ್ ಅನೌನ್ಸ್ ಮಾಡ್ತಾರೆ ಕ್ಷಣದಲ್ಲೂ ಕೂಡ ಒಂದು ಸರ್ವೆ ಮಾಡಿಸ್ಕೊಂಡು ಬಂದ್ಕೊಂಡು ಹೇಳಿದ್ದಾರೆ. ಈಗಲೂ ಹೇಳ್ತಿದ್ದಾರೆ ಸರ್ವೆ ಇಲ್ಲಿ ಅಮಿತ್ ಶಾ ಅವರ ಸರ್ವೆ ಇಲ್ಲಿ ನಾ ಮುಂದಿದ್ದೀನಿ, ಆದ್ರೆ ನಂಗೆ ಟಿಕೆಟ್ ಕೊಡ್ತಾ ಇಲ್ಲ ಅಂತ ಹೇಳಿ ಒಬ್ರು. ಈಗ ನೀವು ಅವ್ರು ಕೇಳ್ತಾ ಹೋಗಿದ್ದಾರೆ ಮುಖ್ಯಮಂತ್ರಿ ಯಾರಾಗ್ಬೇಕು ಅಂತ, ಲಿಂಗಾಯತರಿಗೆ ಯಾರಾಗ್ಬೇಕು, ಒಕ್ಕಲಿಗರಿಗೆ ಯಾರಾಗ್ಬೇಕು ಮತ್ತು ಬೇರೆ ಬೇರೆ ಮುಸ್ಲಿಮರಿಗೆ ಯಾರಾಗ್ಬೇಕು, ನೋ ಸರ್ಪ್ರೈಸಸ್. ಬಟ್ ಯಡಿಯೂರಪ್ಪನವ್ರ ವಿಚಾರ ಬಂದಾಗ ಇನ್ ಸ್ಪೈಟ್ ಆಫ್ ವೀರಶೈವ ಲಿಂಗಾಯತ್ ಡಿವಿಷನ್ ಇಶ್ಯೂ, ಅದು ಟರ್ನಿಂಗ್ ಪಾಯಿಂಟ್. ಯು ವಿಲ್ ಸಿ ನನ್ನ ಕಾನ್ಫಿಡೆನ್ಸ್ ಹೇಳುತ್ತೆ, ನನ್ನ ವಿಶ್ವಾಸ ಹೇಳುತ್ತೆ, ಯಡಿಯೂರಪ್ಪನವರನ್ನ ಆ ಸಮಾಜ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ. ನನಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಶಿಫಾರಸು ಮಾಡುವ ಮೂಲಕ ಬಿಜೆಪಿಯ ಸ್ಟ್ರಾಂಗ್ ವೋಟ್ ಬ್ಯಾಂಕ್ ಆಗಿರುವ ಲಿಂಗಾಯತ ಮತಗಳನ್ನೆಲ್ಲ ಸೆಳೆದುಕೊಳ್ತೀನಿ ಅಂತ ಏನ್ ಸಿದ್ದರಾಮಯ್ಯನವರು ಯೋಚನೆ ಮಾಡಿರಲಿಲ್ಲ. ಅ ಡೆಂಟ್, even 10% is the huge number, madam. ಕ್ರಾಂತಿಯ ನಂತರ ಇದು ಅಗ್ನಿ ಪರೀಕ್ಷೆ. ಆ ಸಮಾಜ ಒಂದು ಬಹುದೊಡ್ಡ ಸಮಾಜ, ಭಾರತ ದೇಶದ ಅನೇಕ ರಾಜ್ಯಗಳಲ್ಲಿ ಇರ್ತಕ್ಕಂಥ ಸಮಾಜ ಅಲ್ಪಸಂಖ್ಯಾತ ಅನ್ನೋದಕ್ಕೋಗಿ ಅವರ ಒಂದು ರಾಜಕೀಯವಾದ ಬೃಹತ್ ಶಕ್ತಿಯನ್ನ, ಆ ಒಗ್ಗಟ್ಟನ್ನ ಕಳ್ಕೊಳುತ್ತಾ ಇಲ್ವಾ ಅಂತಕ್ಕಂಥದ್ದು. ಮತ್ತು ಯಡಿಯೂರಪ್ಪನವರು ಹಿರಿಯ ರಾಜಕಾರಣಿ, ಅವರು ಮುಖ್ಯಮಂತ್ರಿ ಆಗೋದನ್ನ ಆ ಸಮಾಜದಿಂದ ತಪ್ಪಿಸಿಕೊಳ್ತಾರ. 52% ಕನ್ನಡಿಗರು ಪ್ರತ್ಯೇಕ ಲಿಂಗಾಯತ ಧರ್ಮ ಈ ಸಲದ ಚುನಾವಣಾ ಇಶ್ಯೂ ಅಂತ ಒಪ್ಕೊಳ್ತಾರೆ. 52% ಕನ್ನಡಿಗರು ಅದನ್ನು ಒಪ್ಕೊಳ್ತಾ ಇದ್ದಾರೆ. ಇಟ್ ಈಸ್ ಅ ಮ್ಯಾಟರ್. ಒಂದು ಸಣ್ಣ ಬ್ರೇಕ್ ಮುಗಿಸಿ ವಾಪಸ್ ಬಂದ್ಬಿಡ್ತೀನಿ. ಒಂದು ಚಿಕ್ಕ ಬ್ರೇಕ್ ಮುಗಿಸಿ ಬೇಗ ಬರ್ತೀನಿ.